ಜೆಡಿಎಸ್ ಬಂಡಾಯ ಅಂತಲ್ಲ, ನಾನು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೆ. ನಾನು ಯಾವತ್ತೂ ಜೆಡಿಎಸ್ ಪಕ್ಷಕ್ಕೆ ಸೇರಿಲ್ಲ. ಜೆಡಿಎಸ್ ಬೆಂಬಲ ಕೊಟ್ಟಿದ್ದೀನಿ ಸರ್. ಶಾಸಕರು ಅವರೇ ಒಂದು ಪಕ್ಷದಿಂದ ಒಂದು ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿಸಿದ್ದಾರೆ. ಶಾಸಕರು ನಾನು ಬೆಂಬಲ ಕೇಳೋಕ್ಕಾಗಲ್ವಲ್ಲ. ನೀವು ಕೇಳಿಲ್ಲ ಸರ್? ನಾನು ಕೇಳಿಲ್ಲ. ನಾನು ಅವ್ರು ದುಡ್ದಿದ್ದೆ, ಅವರೇ ಕರೆಸಿ ಮಾತಾಡ್ಬೋದಾಗಿತ್ತು. ನನ್ನನ್ನು ಕರೆಸಿ ಮಾತಾಡಲಿಲ್ಲ. ಅವ್ರಿಗಷ್ಟೇ ಅವ್ರವ್ರು ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದಾರೆ ಸರ್. ಮಾತಾಡಿದ್ರೆ ಇನ್ನೂ ನಿಮ್ಮ ಆರಾಮಾಗಿ ಆಗ್ತಾ ಇತ್ತೇನ? ಮಾತಾಡೋಕೆ ಅವ್ರು ಕರೆಸೋ ಜವಾಬ್ದಾರಿ ಶಾಸಕರದಿತ್ತಲ್ವಾ? ತಾಲೂಕಿನ ದಣಿಗಳು ಅವರೇ ಅಲ್ವಾ, ಕರೆಸ್ಬೋದಾಗಿತ್ತಲ್ವಾ? ಹಳೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕಾರ್ಯಮಣಿ ನಾಗರಾಜ್ ಅವರು ಬೆಂಬಲ ನೀಡಿದ್ವಿ. ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರ ಗೌಡರು ಬೆಂಬಲ ನೀಡಿದ್ವಿ. ಈಗ ಅವರೇ ನನ್ನ ಪ್ರತಿಸ್ಪರ್ಧಿಗಳಾಗಿದ್ದಾರೆ. ಮುಳಬಾಗಿಲು ಪೂರ್ವ ಕ್ಷೇತ್ರದಿಂದ ಏನು ಹಾಲು ಉತ್ಪಾದಕ ಸಹಕಾರದ ಸಂಘದ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿಕೊಂಡಿದ್ದೆ. ಈಗಾಗಲೇ ಒಂದು 13ನೇ ತಾರೀಕಿನಿಂದ ಅಪ್ಲಿಕೇಶನ್ ಹಾಕಿದ್ವಿ. ಈಗ 2ನೇ ಅಪ್ಲಿಕೇಶನ್ ಆಗ್ತಾ ಇದೆ. ನನಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಹಳೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕಾರ್ಯಮಣಿ ನಾಗರಾಜ್ ಅವರು ಬೆಂಬಲ ನೀಡಿದ್ವಿ. ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರ ಗೌಡರು ಬೆಂಬಲ ನೀಡಿದ್ವಿ. ಈಗ ಅವರೇ ನನ್ನ ಪ್ರತಿಸ್ಪರ್ಧಿಗಳಾಗಿದ್ದಾರೆ. ಚುನಾವಣೆಯಲ್ಲಿ ನಾನು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೀನಿ. ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ನಾನೇನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕು ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಇದ್ದಾರೆ, ಅವ್ರನ್ನ ನಾನು ಎಲ್ಲರನ್ನೂ ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ. ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿಮ್ಮ ಸಹಕಾರ ಏನೋ ಸಿಗ್ತದ ಅಂತ ಹೇಳಿದ್ದೆ. ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ. ನೀವು ಪ್ರತಿ ಸಾರಿ ಯಾರೋ ಒಬ್ರಿಗೆ ಮಾಡ್ಕೊಂಡು ಬರ್ತಾಯಿದ್ದೀರಿ, ಈಗ ನೀವು ಬೇಕು ಅಂತ ಕೇಳ್ತಾ ಇದ್ದೀರಿ. ನಿಮ್ಮ ಸಹಕಾರ ಇರ್ತದೆ. ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ, ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ. ನಿಮ್ಮ ಸಹಕಾರ ಕೊಡ್ತೀವಿ, ನಮ್ಮ ಮತನೂ ನಿಮ್ಗೆ ಕೊಡ್ತೀವಿ, ಯಾವುದೇ ಒತ್ತಡ ಇರೋದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ. ಇತ್ತೀಚೆಗೆ ಕೂಡ ಎಲ್ಲ ಒಂದು ಡೆಲಿಗೇಟ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ. ನಾವು ನಿಮ್ಮ ಬೆಂಬಲ ಕೊಡ್ತೀವಿ, ನಿಮ್ಮ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ನಂಬಿಕೆ ಮೇಲೆ ನಾನು ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಏನು ನನಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ. ಮಾತು ತಪ್ಪಕ್ಕೆ ಆಗೋದಿಲ್ಲ ಅಂತ ಕೂಡ ಒಂದು ನನ್ನ ವಿಶ್ವಾಸನೇ ಇದೆ. ಯಾಕಂದರೆ ನನಗೆ ಅವ್ರ ನಡುವೆ ಅಷ್ಟು ಒಡನಾಟ ಅಷ್ಟು ಚೆನ್ನಾಗಿದೆ. ಆದ್ದರಿಂದ ಆ ವಿಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ. ನಾನು ಗೆಲ್ತೀನಿ ಒಂದು ನನ್ನ ವಿಶ್ವಾಸ ಇದೆ. ನನ್ನ ತಾಲೂಕಿನ ಜನ ನನಗೆ ಮತ ಕೊಡ್ತಾರೆ, ನನಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಕೊಡ್ತಾರೆ. ನಾನೇನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ನನ್ನ ಕೆಟ್ಟ ಉದ್ದೇಶ ಇಲ್ಲ. ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀನಿ ಹೊರತು ಒಂದು ಏನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ. ಶಾಸಕರು ಅದೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಶಾಸಕರು ಅವರೇ ಒಂದು ಪಕ್ಷದಿಂದ ಒಂದು ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿಸಿದ್ದಾರೆ. ಶಾಸಕರು ನಾನು ಬೆಂಬಲ ಕೇಳೋಕ್ಕಾಗಲ್ವಲ್ಲ. ನೀವು ಕೇಳಿಲ್ಲ ಸರ್? ನಾನು ಕೇಳಿಲ್ಲ. ನಾನು ಅವ್ರು ದುಡ್ದಿದ್ದೆ, ಅವರೇ ಕರೆಸಿ ಮಾತಾಡ್ಬೋದಾಗಿತ್ತು. ನನ್ನನ್ನು ಕರೆಸಿ ಮಾತಾಡಲಿಲ್ಲ. ಅವ್ರಿಗಷ್ಟೇ ಅವ್ರವ್ರು ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದಾರೆ ಸರ್. ಮಾತಾಡಿದ್ರೆ ಇನ್ನೂ ನಿಮ್ಮ ಆರಾಮಾಗಿ ಆಗ್ತಾ ಇತ್ತೇನ? ಮಾತಾಡೋಕೆ ಅವ್ರು ಕರೆಸೋ ಜವಾಬ್ದಾರಿ ಶಾಸಕರದಿತ್ತಲ್ವಾ? ತಾಲೂಕಿನ ದಣಿಗಳು ಅವರೇ ಅಲ್ವಾ, ಕರೆಸ್ಬೋದಾಗಿತ್ತಲ್ವಾ? ಅವ್ರ ಚುನಾವಣೆಗಿದ್ದಷ್ಟು ಇಂಟ್ರೆಸ್ಟು ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ. ತಾಲೂಕಿನ ಚುನಾವಣೆ ಅಲ್ವಾ, ಅವ್ರು ಕರೆಸಿದ್ರೆ ಹೋಗ್ತಾ ಇದ್ದೆ. ಅವ್ರು ಕರೆಸಲಿಲ್ಲ. ಅವರೇ ಕುತ್ಕೊಂಡು ಎಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಒಂದು ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡ್ದಿರೋಲ್ಲ ಏನಾಗಬೇಕು. ಅದು ಶಾಸಕರು ಅವ್ರು ತಿಳ್ಕೊಳ್ಬೇಕು. ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ, ಅವಕಾಶ ಎಲ್ರಿಗೂ ಸಿಗಬೇಕು. ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಅನ್ನೋದು ಎಲ್ರಿಗೂ ಹೋಗ್ತಾ ಇರ್ಬೇಕು, ಬರ್ತಾರೆ. ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು. ಬೇಡಿಕೆ ನನ್ನ ಬ್ಯಾಕ್ವರ್ಡ್ ಕ್ಲಾಸು ಜನರಲ್ ಕ್ಯಾಸ್ಟ್ ಅನ್ನೋದಲ್ಲ. ಯಾರಿಗೆ ಅವಕಾಶ ಇಲ್ವೋ, ಅವಕಾಶ ವಂಚಿತರಾಗಿಲ್ಲ, ಅವ್ರಿಗೆ ಅವಕಾಶ ಕೊಡಬೇಕು. ಈಗ ಕಾರ್ಯಮಣಿ ನಾಗರಾಜ್ ಅವ್ರಿಗೂ ಈಗಾಗಲೇ 20 ವರ್ಷದಿಂದ ಅದರಲ್ಲೇ ಇದ್ದಾರೆ. ಬಹುಶಃ ಅವ್ರು 45 ವರ್ಷ, ಅವ್ರ ವಯಸ್ಸು 45 ವರ್ಷ ಆಗಿದ್ದಂಥ ಸಮಯದಲ್ಲಿ ಪಾಪ ಅವ್ರು ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ಗೆ. ಆವತ್ತಿನ ದಿನ ದಿವಂಗತ ಆಲಂಗೂರು ಶ್ರೀನಿವಾಸ ಅವ್ರ ಆಶೀರ್ವಾದದಿಂದ ಅವ್ರು ಬಂದರು. ಬಹುಶಃ ಇವ್ರಿಗೆ ಆಶೀರ್ವಾದ ಮಾಡದೇ ಇದ್ದಿದ್ರು ಅವ್ರ ಮನೆಯಲ್ಲಿ ಏನೋ ಒಬ್ರು ಮಾಡಿಬಿಟ್ಟಿದ್ರೆ ಅವ್ರು ಬರೋಕ್ಕಾಗ್ತಾ ಇರಲಿಲ್ಲ. ನಾಗರಾಜಣ್ಣ ಅವರು ಯೋಚನೆ ಮಾಡಬೇಕಾಗಿತ್ತು. ನಾನು ಇಷ್ಟು 20 ವರ್ಷದಿಂದ ಇದ್ದೀನಿ, ನಮ್ಗೆ ದುಡ್ದಿರೋಂಥವ್ರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು. ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವಾ? ಇನ್ನೊಬ್ರು ಜೊತೆ ದುಡ್ದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ. ನನಗೆ ಲಾಸ್ಟ್ ಚುನಾವಣೆ ಬಂದಾಗೆಲ್ಲ ನಾನು ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರು ನೋಡ್ಕೊಳ್ತಿರೋದು ಅವ್ರಿಗೆ ಹೇಗೆ ಹೇಳ್ತಾರೆ, ನಾನು ಮಾತು ಹೇಳೇ ಇಲ್ಲ ಅಂತ.
ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ. ಹಿಂದೆ ಹೇಳಿದ್ರು ಸರ್. ಹಿಂದೆ ಹೇಳಿದಾರೆ, ಅದಕ್ಕೆ ಡಾಕ್ಯುಮೆಂಟ್ ಇದೆ. ಬೇಕಾದ್ರೆ ಬಂದರೆ ತೋರಿಸಿ, ಮೀಡಿಯಾ ಮುಂದೆ ಕೊಡ್ತೀನಿ. ಅವ್ರು ಮಾತಾಡಿರ್ತಕ್ಕಂಥದ್ದು ಎಲ್ಲ ಇದೆ. ನಿಮಗೆ ಭರವಸೆ ಕೊಟ್ಟಿದ್ರು. ಹೌದು, ನನಗೆ ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಕೇಳಿದ್ವಿ, ನಾನು ಹೋಗ್ಬಿಟ್ಟು ಕೇಳಿದೆ. ನಾನು ಕೇಳಿದಾಗ ಅವ್ರು ಹೇಳಿದ್ರು, ಹೌದಪ್ಪ ಹೇಳಿದ್ದೀನಿ, MLA ಕರೆಸ್ತಾರಂತೆ, MLA ಕೊಟ್ಟು ಮಾತಾಡೋದು. ಯಾಕೋ ಏನೋ ಗೊತ್ತಿಲ್ಲ. MLA ಅವ್ರಿಗೆ ಬಹುಶಃ ನಾವು ಯಾರು ಬೇಕಾಗಿದ್ದೀನಿ, ಅವ್ರು ಚುನಾವಣೆ ಮುಗಿದಿದೆ, ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ. ಅದು ನಮ್ಮನ್ನು ಯಾರು ಕರೆದಿಲ್ಲ, ಅವರೇ ಕುತ್ಕೊಂಡಿಲ್ಲ. ಬೆಂಗಳೂರಲ್ಲಿ ಮನೆ ಕುತ್ಕೊಂಡು ನಿಮ್ಮ ಪ್ರಕಾರ ಸಾಮಾಜಿಕ ನ್ಯಾಯ ಒತ್ತುಕೊಡಿ ಅಂತ. ಹೌದು, ಚೇಂಜ್ ಆಗಬೇಕಲ್ವಾ? ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ? ಬೇರೆಯವ್ರು ಕೊಡಬೇಕಲ್ವಾ? ಚೇಂಜಸ್ ಆಗಬೇಕು. ಒಬ್ಬರ ಹತ್ರನೇ ಕ್ರೇಂಜಿಕೃತ ಆಗಬಾರ್ದು. ಈಗ 20 ವರ್ಷದಿಂದ ಒಬ್ಬರ ಹತ್ರ ಇರಬೇಕು ಅಧಿಕಾರ, ಅದು ತಪ್ಪಲ್ವಾ? ಇನ್ನೊಬ್ರಿಗೆ ಈಗ ಆಲಂಗೂರು ಶ್ರೀನಿವಾಸ ಅವ್ರಿಗೆ ಕಡಿಮೆ ಮೆಡಿಕಲ್ ಟೆಸ್ಟ್ ಚೇಂಜ್ ಮಾಡಿದ ಆಲಂಗೂರು ಶ್ರೀನಿವಾಸ ಇವ್ರು ಕೊಟ್ಟರು, ಯಾರಿಗಾರ ನಾಗರಾಜನ್ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರ, ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ರು. ನಾವು ಇವ್ರ ಜೊತೆಯಲ್ಲಿ ಇದ್ವಲ್ಲ, ಇವ್ರ ಜೊತೆ ದುಡಿತಾ ಇದ್ವಲ್ಲ, ಇವ್ರಿಗೆ ಎಲ್ಲದಕ್ಕೆ ನಾವೆಲ್ಲ ನಾವು ಎಷ್ಟು ಬೇಕಷ್ಟು ಕಷ್ಟಪಟ್ಟಿದ್ದೀವಿ. ಈಗ ಅವ್ರು ಕೊಡ್ಬೋದಾಗಿತ್ತಲ್ಲ ಅವಕಾಶ. ಚೇಂಜ್ ಆಗ್ಬೇಕಲ್ವಾ? ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ? ಬೇರೆಯವ್ರು ಕೊಡ್ಬೇಕಲ್ಲ. ಸಾಮಾಜಿಕ ನ್ಯಾಯ ಅಂದ್ರೆ ಚೇಂಜಸ್ ಆಗಬೇಕು ಅಂತ. ಒಬ್ಬರ ಹತ್ರನೇ ಕ್ರೇಂಜಿಕೃತ ಆಗಬಾರ್ದು. ಈಗ 20 ವರ್ಷದಿಂದ ಒಬ್ಬರ ಹತ್ರ ಇರಬೇಕು ಅಧಿಕಾರ, ಅಂತ ತಪ್ಪಲ್ವಾ? ಇನ್ನೊಬ್ರಿಗೆ ಈಗ ಆಲಂಗೂರು ಶ್ರೀನಿವಾಸ ಅವ್ರಿಗೆ ಕಡಿಮೆ ಮೆಡಿಕಲ್ ಟೆಸ್ಟ್ ಚೇಂಜ್ ಮಾಡಿದ ಆಲಂಗೂರು ಶ್ರೀನಿವಾಸ ಇವ್ರು ಕೊಟ್ಟರು, ಯಾರಿಗಾರ ನಾಗರಾಜನ್ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ, ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿದ್ದು. ನಾವು ಇವ್ರ ಜೊತೆಯಲ್ಲಿ ಇದ್ವಲ್ಲ, ಇವ್ರ ಜೊತೆ ದುಡಿತಾ ಇದ್ವಲ್ಲ, ಇವ್ರಿಗೆ ಎಲ್ಲದಕ್ಕೆ ನಾವು ಎಷ್ಟು ಬೇಕಷ್ಟು ಕಷ್ಟಪಟ್ಟಿದ್ದೀವಲ್ಲ. ಈಗ ಅವ್ರು ಕೊಡ್ಬೋದಾಗಿತ್ತಲ್ಲ ಅವಕಾಶ. ನನಗೆ ಬೇಕಂದ್ರೆ ಇನ್ಯಾರು ಬೆಳೆಸೋದೇ ಬೇಡವಾ? ಒಂದೇ ಮನೆಯಲ್ಲಿ ಕೆರೆಂಜ್ ಕೂತಾಗ್ಬಿಡ್ಬೇಕಾ? ಒಂದೇ ಮನೆಯಲ್ಲಿ ಇದ್ಬಿಡ್ಬೇಕು ಅಧಿಕಾರ ಅನ್ನೋದು. ಇವಾಗ ನಿಮ್ಗೆ ಏನಾದರೂ ಚಾನ್ಸಸ್ಸೇ ಇಲ್ಲ. ಮನೋಲ್ಸಲ್ಲಿ ನಾನು ಗೆಲ್ತೀನಿ, ನನಗೆ ವಿಶ್ವಾಸ ಇದೆ. ಮತ ಕೊಡುವಂಥ ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ. ಆ ಮಾತು ತಪ್ಪೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆ. ಮಾತು ತಪ್ಪೋದು ಇಲ್ಲ, ಅವ್ರು ತಪ್ಪಕ್ಕಾಗೋದು ಇಲ್ಲ, ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ನನಗೆ. ಬಂಡಾಯ JDS ಬಂಡಾಯ ಅಂತಲ್ಲ, ನಾನು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೆ. ನಾನು ಯಾವತ್ತೂ JDS ಪಕ್ಷಕ್ಕೆ ಸೇರಿಲ್ಲ. JDS ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ. ಅವ್ರಿಗೆ ಅವಕಾಶ ಬೇಕಾಗಿತ್ತು, ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು, ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ. ಈಗ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಲೂ ಕ್ಯಾಂಡಿಡೇಟ್ ಇದ್ದಾರೆ, JDS ಅಲ್ಲೂ ಕ್ಯಾಂಡಿಡೇಟ್ ಇದ್ದಾರೆ. ಯಾವ ಥರ ನಾ ಪಕ್ಷೇತರ ಇಲ್ಲಿ ಕಾಂಗ್ರೆಸ್ JDS ಅದೇನು ಬರೋಲ್ಲ. ಯಾರು ವಿಶ್ವಾಸ ಇದೆಯೋ, ಯಾರು ಒಂದು ಡೆಲಿಗೇಟ್ಸ್ ಅಂತ ಯಾರು ವಿಶ್ವಾಸ ಇಟ್ಕೊಳ್ಳುತ್ತೋ ಅವ್ರು ಹೇಳ್ತಾರೆ. ಸರ್ವಿಸ್ ಅನ್ನೋದು ಕೇಳ್ತಾರೆ. ನಾವೇನು ಯಾರಿಗೆ ಸ್ಪಂದಿಸಿರ್ತೀವಿ ಅಂತ ನೋಡ್ತಾರೆ. ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ, JDS ಪಕ್ಷನೂ ಬೆಂಬಲ ಇಲ್ಲ, ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ. ಉತ್ಪಾದಕರ ಸಂಘದ ಏನು ಅಧ್ಯಕ್ಷ ಇದೆ, ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ. ಈಗ ನೀವು ಸ್ಪರ್ಧೆ ಮಾಡ್ತೀರಾ ಅಂತೇಳಿ ಶಾಸಕರಿಗೂ ಗೊತ್ತಿತ್ತು ಮತ್ತು ನಾಗರಾಜನ್ ಗೊತ್ತಿತ್ತು. ಅವರೇ ಹೇಳಿದ್ರಲ್ಲ ಕುಳಿಸ್ಕೊಂಡು ಮಾತಾಡೋಣ ಅಂತ. ಕುಳಿಸ್ಕೊಂಡು ಮಾತಾಡೋಣ, ಎಲ್ಲ ಕುಳಿಸ್ಕೊಂಡು ಮಾತಾಡೋಣ. ಅಣ್ಣ ನಿನ್ಗೆ ಮಾತು ಕೊಟ್ಟಿರೋದು ನಿಜ, ಆದರೆ ಕೊಡ್ಬೇಕಣ್ಣ ಅಂತ ಆತ್ಮ ಹೇಳಿದಲ್ವ. ಶಾಸಕರ ಜವಾಬ್ದಾರಿ ಇದೆಯಲ್ಲ, ಅವರು ಕಳಿಸ್ಬೇಕಲ್ವ. ಅವ್ರ ತಾಲೂಕಿನ ದಣಿಗಳಲ್ವ, ಅವ್ರು ಕಳಿಸ್ಬೇಕಲ್ವ ಅವರು. ನಾಳೆ ಜನ ಕೇಳ್ತಾರೆ, ನಾಳೆ ಇನ್ನೊಂದು ಚುನಾವಣೆ ಬಂದಾಗ ಕೇಳ್ತಾರೆ ಜನ, ಏನು ಜವಾಬ್ದಾರಿ ತಗೊಂಡಿದ್ರಿ, ಯಾಕೆ ಕರೆಸಿ ಮಾತಾಡಿದ್ದಾರೆ ಅಂತ. ಅವ್ರೇನೋ ಸರ್ ಅಂತ ಹೇಳಿ. ಸರ್ ಈಗ ನೀವು ಪಾರ್ಟಿನಲ್ಲಿ ಗೆದ್ದಿರೋಂಥ ಮೇಲೆ ಅಲ್ಲ, ಅವರು ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಕೊಬೋದು. ಅದನ್ನು ನಾನು ಕರೆಸಿ ಮಾತಾಡ್ಬೋದಿತ್ತಲ್ಲ. ಅಲ್ಲ, ಅವ್ರು ಹೇಳ್ಬೋದು ಆ ಥರ. ಅಲ್ಲ, ನಾನು ಅದನ್ನೇ ಮಾತಾಡ್ಬೋದಾಗಿತ್ತಲ್ಲ. ಅವ್ರು ಹೇಳಿ ಕುಡಿಸ್ಬಿಟ್ಟಾರೆ ಮಾತಾಡ್ಬೋದಾಗಿತ್ತಲ್ವ. ಇಲ್ಲ ನೀವು ಪಾರ್ಟಿಯಲ್ಲಿ ಕುಡಿದು ಕಂಟೆಸ್ಟ್ ಮಾಡಿದ್ರೆ ನಾವು ಕೊಡ್ತೀವಿ, ಇಲ್ಲ ನೀವು ಇಂಡಿಪೇಟ್ ಮಾಡಿದ್ರೆ ಕೊಡೋಕ್ಕಾಗಲ್ಲ ಅಂತ ನನ್ನ ಕರೆಸಿ ಮಾತಾಡ್ಬೋದಿತ್ತು. ಆ ತೀರ್ಮಾನ ಅದು ಯಾವ ರೀತಿ ಬರ್ತಾ ಇತ್ತು, ಆ ತೀರ್ಮಾನ ತಗೋ ಬರ್ತಾ ಇತ್ತು. ಅವ್ರ ಜವಾಬ್ದಾರಿ ಇತ್ತಲ್ವಾ. ಅವ್ನು ಮಾಡಿಲ್ಲ, ಸಂಪರ್ಕ ಮಾಡಿಲ್ಲ.